ಕೊನೆಯದಾಗಿ ಒಬ್ಬ ಯುವಕನಾಗಿ ಮತ್ತು ನಾನು ಹುಟ್ಟು ಬಂದು ಬೆಂಗಳೂರಿನಲ್ಲಿ ಇರ್ಬೋದು, ಆದರೆ ನನ್ನ ಕರ್ಮ ಭೂಮಿ ಹುಬ್ಬಳ್ಳಿ ಧಾರವಾಡ. ಇವತ್ತು ನನಗೆ ತಂದೆಯವರ ಆಶೀರ್ವಾದದಿಂದ ನಾವು 3-4 ಕಾರ್ಖಾನೆ ನಡೆಸ್ತಾ ಇದ್ದೀವಿ. ನನಗೆ ಗೊತ್ತಿದೆ ನಿಮ್ಮ ನೋವುಗಳು ಏನೇನಂತ ನನಗೆ ಗೊತ್ತಿದೆ. ಆದ್ರಿಂದ ಒಂದು ಕೊನೆಯ ವಿಚಾರ, ನನ್ನ ಕೊನೆಯ ಉಸಿರುವವರೆಗೂ ಈ ಆದೇಶ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಚುಟ್ಟು ಮಾತಾಡುವಂತಹ ಬಸವರಾಜ್ ಬೊಮ್ಮಾಯಿ ಸರ್ಗೆ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ. ಸಾಯೋವರೆಗೂ ನಮ್ಮ ಜೊತೆ ಇಟ್ಟು ಯಾವುದೇ ಹೋರಾಟ ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ. ಈ ಆಗೋವರೆಗೂ ಇಲ್ಲೇ ಚಿತ್ರದುರ್ಗಕ್ಕೆ ಹೋಗಿದ್ದಾರೆ. ಈ ಹೋರಾಟ ಶಾಂತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಬರೋ ತನಕ ನಾವು ಹೋರಾಟ ಬಿಡಲ್ಲ. ಈ ಹೋರಾಟ ಮುಗಿಬೇಕಂತಂದ್ರೆ ಸರ್ಕಾರದಿಂದ ಅಲ್ಲಿಂದ ನೋಟಿಫಿಕೇಶನ್ ಆಗ್ಬೇಕು. 56,000 ನೋಟಿಫಿಕೇಶನ್ ಏನಿದೆ ಅದನ್ನ ಈ ಕೂಡಲೇ ಜಾರಿಗೆ ಆಗ್ಬೇಕು. ಅದೇ ರೀತಿ ನಮ್ಮನ್ನೆಲ್ಲ ಉದ್ದೇಶಿಸಿ ಡೆಪ್ಯೂಟಿ ಅಪೋಸಿಷನ್ ಲೀಡರ್ ಅರವಿಂದ್ ಬೆಲ್ಲತ್ ಸರ್ ಪ್ರತಿಯೊಂದು ಸ್ಟೂಡೆಂಟ್ಸ್ ಪರವಾಗಿ ಕಷ್ಟ ಸುಖಗಳಿಗೆ ಪ್ರತಿಯೊಂದು ಹೋರಾಟಕ್ಕೆ ನಮ್ಮ ಜೊತೆ ಇದ್ದಾರೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ದಯಮಾಡಿ भारत माता की, बोलो भारत माता की, बोलो भारत माता की. ಇವತ್ತಿನ ಹೋರಾಟ ಸರ್ಕಾರವನ್ನು ಬಲಪಡಿಸುವ ಸಂಬಂಧ ನಿತ್ಯ ಮಾಡ್ಕೊಂತ ಸರ್ಕಾರ ಏನೈತೆ ಆ ಸರ್ಕಾರವನ್ನ ಹೊರದಗಿಸಾಕ ಇವತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು, ನಮ್ಮ ವಿಧಾನ ಪರಿಷತ್ತಿನ ನಾಯಕರಾದ ಶ್ರೀ ಕಲ್ಲೂರಿ ನಾರಾಯಣ ಸ್ವಾಮಿ ಅವರು ಇವತ್ತು ಎಲ್ಲರೂ ಕೂಡಿ ವಿದ್ಯಾರ್ಥಿಗಳ ಜೊತೆ ನಿಂತಾಗ ಇವತ್ತು ನಿಮಗೆ ನ್ಯಾಯ ಸಿಗುವಂತದ್ದು. ಇವತ್ತು ಒಬ್ಬ ವ್ಯಕ್ತಿ ಯಾವ್ದ ಪಕ್ಷದವರು ಆದ್ರೆ ನಿಮ್ ಜೊತೆ ನಿಂತಾಗ ಅವಾಗ ನಿಮ್ಗೆ ನ್ಯಾಯ ಸಿಗ್ತದೆ ಅನ್ನುವಂತ ನೀವು ನೆನ್ಪಿಟ್ಕೋಬೇಕು. ಈ ಸರ್ಕಾರ ಅಂಗೈಂಗ ಮಾಡಿಸುವಂತ ಸರ್ಕಾರ ಅಲ್ಲ. ಈ ಸರ್ಕಾರ ದತ್ತ ಚರ್ಮದ ಸರ್ಕಾರ ಐತಿ. ಈ ಸರ್ಕಾರ ಮಲ್ಕೊಂಡಿದ್ದಂತ ಸರ್ಕಾರ ಐತಿ. ಈ ಸರ್ಕಾರ ಎಲ್ಲರಿಗೂ ಶಕ್ತಿ ಬೇಕಾಗ್ತದೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಜೊತೆ ನಾವೆಲ್ಲರೂ ಬಂದಿದ್ದೇವೆ. ಕೇಂದ್ರ ಸರ್ಕಾರ ಇವತ್ತು 7,30,000 ಜನರನ್ನ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಆದರೆ ರಾಜ್ಯ ಸರ್ಕಾರ ಕೇವಲ 3,000 ಜನರನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಕ್ ಹೋಗಿಲ್ಲ. ನಿಮಿಷ ಪ್ಲೀಸ್ ದಯಮಾಡಿ ಅರ್ಥ ಮಾಡ್ತೀರಿ ಪ್ಲೀಸ್. ನಾನು ಇದ್ದ ಕೈದು ಕೇಳ್ಕೊಂತೀನಿ. ಒಂದು ನಿಮಿಷ ಪ್ಲೀಸ್, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪ್ಲೀಸ್. ಇಲ್ಲಿ ಒಂದೇ ನೋಡಿ, ಇಲ್ಲಿ ಯಾವುದೇ ಮಾಡ್ತಾ ಇಲ್ಲ ಹೋರಾಟ ಅಂತ ಸ್ವತಃ ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳ ಹೋರಾಟ. ದಯವಿಟ್ಟು ನೋಡಿ, ಶಾಲೆ ಇದೆ. ನಮ್ಮ ಉದ್ದೇಶ ಹೇಳಿ, ನಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ರಿಕ್ವೆಸ್ಟ್ ಅರ್ಥಾಗಿ ಮಾಡಿ, ನಾನು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ. ಪ್ಲೀಸ್ ಕೈಗೂ ಕೇಳ್ಕೊತೀನಿ. ಕೆಲವೊಂದು ದಿನ ನೋಡಿ ಕಾನ್ಸ್ಟಿಟ್ಯೂಷನ್ ಓದ್ತೀನಿ, ಅದನ್ನ ಕಾನ್ಸ್ಟಿಟ್ಯೂಷನ್ ಓದ್ತೀನಿ. ಯಾವುದಕ್ಕೋಸ್ಕರ ಧಕ್ಕೆ ಬರಬಾರ್ದು. ಸ್ವಲ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಅದಕ್ಕೆ ಆದಂತ ಒಂದು ಡಿಗ್ನಿಟಿ ಇರುತ್ತೆ, ಒಂದು ಎಮೋಷನ್ ಇರುತ್ತೆ. ಅದ್ರ ಜೊತೆ ನಾವೆಲ್ಲ ಆಟ ಆಡ್ಬಾರ್ದು. ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಿಮ್ಮೆಲ್ಲ ಜೊತೆ ನಾನು ಕೈಗೂ ಕೇಳ್ಕೊಂತೀನಿ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆಗ್ಬೋದಲ್ಲ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರತಿಯೊಂದು ಹೋರಾಟಕ್ಕೂ
ಅರವಿಂದ್ ಬೆಲ್ಲದ್ ಸರ್ ನಮ್ಮ ಜೊತೆ ಇದ್ದು ಎಲ್ಲ ಹೋರಾಟಕ್ಕೂ ಇದು ಮಾಡಿದ್ದಾರೆ. ಇವತ್ತು ಅಷ್ಟೇ ಇಷ್ಟೆಲ್ಲ ಹೋರಾಟ ಮಾಡೋದಕ್ಕೆ ಏನೇ ಆದ್ರೂ ನಾನು ನಿಮ್ ಜೊತೆ ವಿದ್ಯಾರ್ಥಿಗಳ ಜೊತೆ ಇರ್ತೀನಿ. ಏನೇ ಆದ್ರೂ ನೇಮಕಾತಿ ಆಗೋವರೆಗೂ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳಿದರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತಾರೆ. ಎಲ್ರಿಗೂ ಅವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾವಲ್ಲ ನಿಮಿಷ ನಮ್ಮ ಸಲುವಾಗಿ ಬಂದಿದ್ದಾರೆ. ನಮ್ಮ ಸಲುವಾಗಿ ಯಾರೇ ಬರಲಿ, ಇವತ್ತು ಕಾಂಗ್ರೆಸ್ ಬರಲಿ, JDS ಬರಲಿ, BJP ಬರಲಿ, ರೈತರ ಸಂಘ ಬರಲಿ, ಯಾವುದೇ ಸಂಘಟನೆ ಬಂದ್ರು ಅವರು ಬಂದು ಮಾತಾಡೋದಕ್ಕೆ ಅವಕಾಶ ನಾವು ಕೊಡೋರು. ಎಲ್ಲರೂ ಬರಲಿ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಉದ್ದೇಶ ಫುಲ್ಫಿಲ್ ಆಗ್ಬೇಕಷ್ಟೇ, ಬೇರೆ ಏನಿಲ್ಲ. ನಾವು ಸರ್ಕಾರಕ್ಕೆ ದುಡ್ಡು